ಕೃಷಿ ಮಹಾವಿದ್ಯಾಲಯ ವಿಜಯಪುರ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳು ಎಲ್ಲರೂ ಡಿಸಿ ಆಫೀಸಿಗೆ ಕೂಡಿದ್ದಾರೆ. ಏಕೆಂದರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಏನು ನೇಮಕಾತಿಯನ್ನು ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದೆ, ಅದರಲ್ಲಿ ಬಿ ಬಯೋಟೆಕ್ನಾಲಜಿ ಮತ್ತು ಅವರು ICAR ಅಕ್ರಿಡೇಟೆಡ್ ಆಗಿರಲ್ಲ, ಅವರಿಗೆ ಅನುಮತಿ ಕೊಡಲಾಗಿದೆ. ಆದ ಕಾರಣ ನಮ್ಮ ಎಲ್ಲ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮನವಿ ಏನೆಂದರೆ ಅವರನ್ನು ಕೈ ಬಿಟ್ಟು ಸರ್ಕಾರ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕು. ಮತ್ತು ಏನ್ ಪ್ರತಿ ವರ್ಷ ಏನು ಫಸ್ಟಿಗೆ ಮಾಡ್ತಿದ್ರು, ಪ್ರತಿ ವರ್ಷ ನೇಮಕಾತಿಯನ್ನು ಹೆಂಗ್ ಮಾಡ್ತಿದ್ರು ಅದೇ ರೀತಿಯಾಗಿ ಈ ವರ್ಷನೂ ಪ್ರತಿ ವರ್ಷ ಹೆಂಗ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡಬೇಕಾಗಿ ವಿನಂತಿಯನ್ನು ಕೋರುತ್ತಿದ್ದೇವೆ. ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಏನ್ ಮಾಡ್ತಾ ಇದಾರಲ್ಲ, ಪ್ರೈವೇಟ್ ಕಾಲೇಜಿಗೆ ಅಕ್ರಿಡೇಷನ್ ಏನ್ ಕೊಡ್ತಾ ಇದಾರಲ್ಲ ನಮ್ಮ ಸರ್ಕಾರ, ಅದನ್ನ ಕೈ ಬಿಟ್ಟು ನಮ್ ಏನು ರೈತ ಮಕ್ಕಳನ್ನ ಏನು ಓದ್ತಾ ಇದಾರಲ್ಲ, ಓನ್ಲಿ ಅಗ್ರಿಕಲ್ಚರ್ ಫಾರ್ ರೈತರು ಅಂತ ಮಾಡ್ತಾ ಇದೀವಲ್ಲ, ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿ ವಿನಂತಿ ಕೋರುತ್ತಿದ್ದೇವೆ. ದೇಸಿ SSLC ಸರ್, ದೇಸಿ ಪ್ರೋಗ್ರಾಮ್ ದೇಸಿ ಪ್ರೋಗ್ರಾಮ್ ಏನ್ ಮಾಡ್ತಾ ಇದಾರಲ್ಲ ನಮ್ಮ ಕೃಷಿ ಇಲಾಖೆ ಮತ್ತು ನಮ್ಮ ಯೂನಿವರ್ಸಿಟೀಸ್ ಅಟ್ಯಾಚ್ ಮಾಡಿ ಮಾಡ್ತಾ ಇದಾರೆ ಸರ್. ಅದನ್ನ ತಡೆ ಹಿಡಿಬೇಕು. ಅದ್ರಲ್ಲಿ ಮಾನದಂಡ ಏನಂದ್ರೆ ಇವ್ರದ್ದು ಅದು 10th ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಮತ್ತು ಏನ್ PUC ಪಾಸ್ ಆಗಿರ್ತಾರಲ್ಲ ಅವರಿಗೆ ಒಂದು ಅಪ್ಲಿಕೇಶನ್ ಕರೀತಾರೆ ಸರ್. ಒಂದು ಪ್ರಿಸ್ಕ್ರೈಬ್ಡ್ ಫೀಸ್ ಕಟ್ಕೊಂಡು ಅವರಿಗೆ ಒಂದು ಇದನ್ ಮಾಡ್ತಾರೆ ಸರ್, ಒಂದು ಕೋಚಿಂಗ್ ಕೊಡ್ತಾರೆ. 1 ವರ್ಷದಲ್ಲಿ ಅವರಿಗೆ ಫರ್ಟಿಲೈಸರ್ ಶಾಪ್ ಹಾಕಿ ಪರ್ಮಿಷನ್ ಕೊಡ್ತಾರೆ. ನಾವು 4 ವರ್ಷ ಕಲ್ಕೊಂಡು ನಮಗೆ ಕೊಡಲ್ಲ ಸರ್. ಈ ರೀತಿ ಆದ್ರೆ ನಮ್ಮ ಹಾ ಸರ್, ಒಂದ್ ಲೆಕ್ಕದಾಗ ಹಂಗ ಹೇಳಲ್ಲ ಸರ್. ಬಟ್ ನಾವು ಹೇಳ್ತಾ ಇರೋದೇನ ಅವ್ರಿಗೆ ತೆಗಿಬೇಕು. ನಾವು ಒಪ್ಕೋತೀವಿ ಸರ್, ನಾವು ಒಪ್ಕೋತೀವಿ ಸರ್, ನಾವು ಇದನ್ನ ಮಾತು ಒಪ್ಕೋತೀವಿ ಸರ್. ನಾವು ಇದನ್ನ ನೀವು ಹೇಳಿದ್ ನಾವು ಒಪ್ಕೋತೀವಿ ಸರ್. ಯಾಕೆ ಸರ್, ನಾವು ನಮ್ ಪ್ರೊಫೆಷನಲ್ ಡಿಗ್ರಿ ನಾವು ಓದ್ಕೊಂಡು ಅವ್ರಿಗೆ ಯಾಕೆ ಕೊಡೋದು ಸರ್? ಈಗ ಎಕ್ಸಾಂಪಲ್ ಹೇಳ್ತೀವಿ ಸರ್, ನಾವು ಈಗ ಮೆಡಿಕಲ್ ಈಗ ಏನ್ ಮಾಡ್ತಾರಲ್ಲ ಸರ್, B Pharma D Pharma, ಈಗ ನಾರ್ಮಲ್ 10th ಪಾಸ್ ಆದವನಿಗೆ ಕೊಡ್ತಾರೇನ್ ಸರ್? ಅವರು ಕೊಡಲ್ಲ. ಅದೇ ರೀತಿ ನಮಗೂ ನಮ್ದೇನ್ ಪ್ರಿಸ್ಕ್ರೈಬ್ಡ್ ಏನ್ ಇದಾವೆ ಅದೇ ರೀತಿಯಾಗಿ ಹೋಗ್ಬೇಕಂದ್ರೆ ನಮ್ ವಿನಂತಿ ಸರ್ ಸರ್ಕಾರಿಗೆ ಮಾಡ್ತಾ ಇರೋದು. ಮೊಹಮ್ಮದ್ ಅಮೀರ್ ಅಂತ, MSc ಅಗ್ರಿಕಲ್ಚರ್ ಸ್ಟೂಡೆಂಟ್, ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ. ನಮಸ್ಕಾರ. ನಾವು ಎಲ್ಲರೂ ಕೃಷಿ ವಿದ್ಯಾಲಯ ವಿಜಯಪುರ ವಿದ್ಯಾರ್ಥಿಗಳು. ಕೃಷಿ ಮತ್ತು ಮಣ್ಣಿನ ಜ್ಞಾನ ಇಲ್ಲದವರನ್ನ ಕೃಷಿ ಅಧಿಕಾರಿಗಳನ್ನಾಗಿ ಮಾಡೋ ನಿರ್ಧಾರ ನಮ್ಮ ಸರ್ಕಾರ ಕೈಗೊಂಡಿದೆ. ಇದನ್ನ ಯಾರ ಹಿತಾಸಕ್ತಿಗಾಗಿ ಮಾಡ್ತಾ ಇದೆಯೋ ಅಂತ ನಮ್ಗೆ ತಿಳಿದಿಲ್ಲ. ಒಟ್ಟಿನಲ್ಲಿ ಕೃಷಿ ಪದವೀಧರರಿಗೆ ಇದರಿಂದ ತುಂಬಾ ನಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೆಲವು ಮನವಿಗಳನ್ನ ಸರ್ಕಾರ ಈಡೇರಿಸಬೇಕು. ಇದರಿಂದ ಭವಿಷ್ಯದಲ್ಲಿ ರೈತ ಕ್ಷೇತ್ರಕ್ಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಲ್ಲ. ಹಾಗಾಗಿ ಸರ್ಕಾರ ನಮ್ಮ ಮನವಿಗಳನ್ನ ಈಡೇರಿಸಬೇಕಾಗುತ್ತೆ. ನಮ್ಮ ಮನವಿಗಳೇನಂದ್ರೆ, ಮೊದಲನೇದು ICAR ಮಾನ್ಯತೆ ಇರ್ತಕ್ಕಂಥ ಕೃಷಿ ಪದವಿಗಳನ್ನು ಮಾತ್ರ AO ಮತ್ತು AO ಇಂತಹ ಕೃಷಿ ತಾಂತ್ರಿಕ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ರೈ ಟೆಕ್ನಾಲಜಿ ಯೂನಿವರ್ಸಿಟಿಯ, ಇದು ಖಾಸಗಿ ವಿಶ್ವವಿದ್ಯಾಲಯ, ಈ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನ ಅಂದ್ರೆ BSc ಅಗ್ರಿಕಲ್ಚರ್ ಮತ್ತು BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಕೂಡ ಆಯ್ಕೆ ಮಾಡ್ಕೋಬೇಕಂತ ಈ ಪ್ರಸ್ತುತ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಹಾಗಾಗಿ ತಕ್ಷಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಡಿಗ್ರಿಗಳನ್ನ ಅಂದ್ರೆ BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು BSc ಅಗ್ರಿಕಲ್ಚರ್ ರೈ ಟೆಕ್ನಾಲಜಿ ಯೂನಿವರ್ಸಿಟಿದು ಪದವಿಗಳನ್ನ ಅರ್ಹತಾ ಪಟ್ಟಿಯಿಂದ ಶೀಘ್ರದಲ್ಲಿ ತೆಗೆದು ಹಾಕಬೇಕು. ಪ್ರತಿ ವರ್ಷ ಇನ್ನೊಂದು ಬೇಡಿಕೆ, ಪ್ರತಿ ವರ್ಷ AO ಮತ್ತು AAO ಹುದ್ದೆಗಳ ನೇಮಕಾತಿಯನ್ನ ಕಡ್ಡಾಯವಾಗಿ ನಮ್ಮ ರಾಜ್ಯದಲ್ಲಿ ಮಾಡಬೇಕು. ಮತ್ತೆ ಇದರಿಂದ ಈ ಸರ್ಕಾರದ ಗೊಂದಲಗಳಿಂದ ಸಮಯ ನಷ್ಟ ಆಗಿದೆ. ಹಾಗಾಗಿ ನೊಂದ ಅರ್ಹ ಅಭ್ಯರ್ಥಿಗಳ ಸಮಯ ಸಡಿಲಿಕೆಯನ್ನ ಸರ್ಕಾರ ನೀಡಬೇಕಾಗುತ್ತೆ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೃಷಿ ವಿದ್ಯಾಲಯ ವಿಜಯಪುರ. ಹೌದು. ನನ್ನ ಹೆಸರು ಸುಧಾ ಕಟ್ಟಿಮನಿ. ನಾನು 3ನೇ ವರ್ಷದ ವಿದ್ಯಾರ್ಥಿ. ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ BE ಬಯೋಟೆಕ್ನಾಲಜಿ ಮತ್ತು ರೈಟೆಕ್ ಕಾಲೇಜ್ ಅವರಿಗೆ ಅಲೋ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ ಜನ ಹುಡುಗರು ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಆ ಅನ್ಯಾಯ ತಪ್ಪಿಸಲು ನಾವು ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಗಮನ ತಗೊಂಬರ್ರಿ ಅಂತ ನಾವು ಎಲ್ಲರೂ ಕೇಳ್ತಾ ಇದೀವಿ ಸರ್. ದಯವಿಟ್ಟು ನಮ್ದು ಏನೇನು ಬೇಡಿಕೆಗಳು ಇದಾವೆ ಸರ್, ಮತ್ತು 1-2 ಹೆಚ್ಚಿಗೆ ಬೇಡಿಕೆ ಏನಂದ್ರೆ ಸರ್, ದೇಸಿ ಪ್ರೋಗ್ರಾಮ್ ಇವು 10th ಪಾಸ್ 10th ಫೇಲ್ ಆದವರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಅವ್ರಿಗೆ ಕಾಲ್ಫಾರ್ಮ್ ಮಾಡ್ಕೊಂಡು ಇದು ಫರ್ಟಿಲೈಸರ್ ಶಾಪ್ ಸತ್ಯಗೆ ಕೊಡ್ತಾರೆ ಸರ್. ಅಲ್ಲಿಂದ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಸರ್. ನಾವು ಇಷ್ಟೆಲ್ಲ 64 ಸಬ್ಜೆಕ್ಟ್ಸ್ ಕಲ್ಕೊಂಡು ಬಂದಿರ್ತೀವಿ ಸರ್.
ಆದ್ರೂ 10th ಫೇಲ್ PUC ಫೇಲ್ ಹಂಗೋ ಪಾಸ್ ಆಗಿ ಬಂದವರಿಗೆ ನಾವು ಫರ್ಟಿಲೈಸರ್ ಶಾಪ್ ಹಾಕೊಟ್ರೆ ರೈತರಿಗೆ ಅನ್ಯಾಯ ಸರ್. ಇದ ಕಾರಣಕ್ಕಾಗಿ ಸರ್ ನಾವೆಲ್ಲರೂ ಸತತವಾಗಿ 7-8 ದಿನ ಆಯ್ತು ಸರ್ ನಮ್ಮ ಕಾಲೇಜಿನ ಪ್ರೊಟೆಸ್ಟ್ ನಡೀತಾ ಇದೆ. ಮೇನ್ ಕ್ಯಾಂಪಸ್ ಅಲ್ಲಿ 15 to 20 ಡೇಸ್ ಆಯ್ತು ಸರ್ ನಡೀತಾ ಇದೆ. ಬಟ್ ನೀವು ನಮ್ಮ ಸರ್ಕಾರಿ ಗಮನಕ್ಕೆ ತಗೊಂಬಂದ್ರೆ ಸ್ವಲ್ಪ Yes, 100%. ಮೇಡಮ್ ಹಿಡಿ ಹುಡುಗರು